ನಮ್ಮ ಅಕ್ಷಯದಲ್ಲಿ ಅಪ್ಡೇಟ್ ಮಾಡಿಸ್ಲಿಕ್ಕೆ ಹೋಗ್ತದೆ. ಎಸ್, ಉಪಚುನಾವಣೆಯಲ್ಲಿ ಗೆದ್ದು ಬಿಗಿದ ಶಾಮನೂರು ಕುಟುಂಬ. ವಂಡರ್ಫುಲ್ ವಂಡರ್ಫುಲ್. ದಾವಣಗೆರೆ ದಕ್ಷಿಣ ಒಂದೊಂದು ಸಮಕ್ಷೇತ್ರದಲ್ಲಿ ಸಮರ್ಥಿಯ ಗೆಲುವಿನ ಹಾರ. ಮುಸಲ್ಮಾನರ ವಿರೋಧದ ನಡುವೆ ಗೆದ್ದು ಬಿಗಿದ ಸಮರ್ಥ. ತಾತನ ಸ್ಥಾನಕ್ಕೆ ಮೊಮ್ಮಗನ ಆಯ್ಕೆ ಮಾಡಿದ ಮತದಾರರು. ಜಬ್ಬಾರ್ ಜಮೀರ್ ಟೀಮಿಗೆ ಮುಖಭಂಗ. SSM ಪ್ಲಾನ್ ಸಕ್ಸಸ್ ಆಗಿದೆ. ದಾವಣಗೆರೆಯಲ್ಲಿ 27ನೇ ವಯಸ್ಸಿಗೆ MLA ಆದ ಶಾಮನೂರು ಸಮರ್ಥ. ಶಾಮನೂರು ಶಿವಶಂಕರಪ್ಪ ಹಿರಿಯರು ಶಾಸಕರಾಗಿದ್ರು. ಮೊಮ್ಮಗ ಅತ್ಯಂತ ಕಿರಿಯ ಶಾಸಕನಾಗಿ ವಿಧಾನಸೌಧಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ದಕ್ಷಿಣದಲ್ಲಿ ನಡೆಯಲಿಲ್ಲ ಬಿಜೆಪಿಯ ಅಹಿಂದ ಟ್ರಂಪ್ ಕಾರ್ಡ್. SDP ಅಭ್ಯರ್ಥಿಯ ಆಟವೂ ನಡೆಯಲಿಲ್ಲ ದಕ್ಷಿಣದಲ್ಲಿ. ಮತ್ತೆ ಕಾಂಗ್ರೆಸ್ಗೆ ಜೈಕಾರ ಹಾಕಿದ ದಕ್ಷಿಣ ಕ್ಷೇತ್ರದ ಮತದಾರರು. ಇದು ಉಪಚುನಾವಣೆಯಲ್ಲಿ ಗೆದ್ದು ಬಿಗಿದ ಶಾಮನೂರು ಕುಟುಂಬ. ಎಸ್ ಅಕ್ಷಯ್, ಪ್ಲೀಸ್ ಕಂಟಿನ್ಯೂ ಮಾಡಿ. ಅತ್ಯಂತ ಮಹತ್ವದ ಗೆಲುವು. ತುಂಬಾ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಯೋಗಿ, ಯಶವಂತ್, ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ನ ಪ್ರಶಾಂತ್ ಜೊತೆಗೆ ನಾವು ಇಷ್ಟು ಜನ ಫ್ರಮ್ ಡೇ ಒನ್ ಈ ರಿಸಲ್ಟ್ ಏನಾಗಬಹುದು ಎನ್ನುವಂತ ಒಂದು ಲೆಕ್ಕಾಚಾರವನ್ನು ಇಟ್ಟಂತಹ ಸಂದರ್ಭದಲ್ಲಿ ಈ ಹುಡುಗರು ಬರೀ ಏನೋ ಪುಂಕ್ತಾ ಇದ್ದಾರೆ ಕಥೆಗಳನ್ನ ಅಂತೇಳಿ ಎಲ್ಲೋ ಕೆಲವು ಕಡೆ ಕುಚೋದ್ಯಗಳನ್ನ ಮಾಡಿ, ಲೇವಡಿಗಳನ್ನ ಮಾಡಿ, ತಮಾಷೆಗಳನ್ನ ಮಾಡಿ ತಿರುಗ್ತಾ ಇದ್ದಂಥವರಿಗೆ ಬಹುಶಃ ನಾವು ನಮ್ಮ ಹಾರ್ಡ್ ಎಫರ್ಟ್ನಿಂದ, ಹೌದು, ಪ್ರಾಮಾಣಿಕ ಪ್ರಯತ್ನದಿಂದ, ನಮ್ಮ ಪೊಲಿಟಿಕಲ್ ಅನಾಲಿಸಿಸ್, ನಮ್ಮ ರಾಜಕೀಯ ಜ್ಞಾನ ನಮಗೆಷ್ಟು ಗೊತ್ತಿದೆ ಅಷ್ಟು, ನಮಗಿರ್ತಕ್ಕಂತಹ ಮಾಹಿತಿಗಳು, ನಾವು ಕಲೆ ಹಾಕಿದಂತಹ ಅಂಕಿಅಂಶಗಳು, ಇದೆಲ್ಲವನ್ನು ಆಧರಿಸಿ ನಾವು ಹೇಳಿದ್ವಿ ಕಾಂಗ್ರೆಸ್ ಗೆಲ್ಲತ್ತೆ ಇಲ್ಲಿ ಅಂತೇಳಿ. ಸೊ ಕಾಂಗ್ರೆಸ್ ಗೆದ್ದಿದೆ. ಯಾರೆಲ್ಲ ಕುಚೋದ್ಯಗಳನ್ನ ಮಾಡಿಕೊಂಡು, ಯಾರೆಲ್ಲ ತಮಾಷೆಗಳನ್ನ ಮಾಡಿಕೊಂಡು, ಇದು ವೇದಿಕೆ ಅಲ್ಲ ಅವರಿಗೆ ಉತ್ತರ ಕೊಡ್ಲಿಕ್ಕೆ. ಆದ್ರೂ ಕೂಡ ಈ ಸಂದರ್ಭದಲ್ಲಿ ಅದನ್ನು ಹೇಳಿಬಿಟ್ರೆ ಮ್ಯಾಟರ್ ಕ್ಲಿಯರ್ ಆಗಿಬಿಡುತ್ತೆ, ಕಂಟಿನ್ಯೂ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದೀವಿ ಅಷ್ಟೇ. ಸೊ ಸಮರ್ಥ ಶಾಮನೂರ್ ಅವರು ಗೆದ್ದಿದ್ದಾರೆ 7516 ಮತಗಳ ಅಂತರದಿಂದ. ಸದ್ಯಕ್ಕೆ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಆಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಯಶವಂತ್ ಅವ್ರಿಗೆ ಹೇಳಿದ್ರು ಇನ್ನೂ 2-3 ಮತಗಟ್ಟೆಗಳಲ್ಲಿ ಏನಪ್ಪ EVM ನ ಸಮಸ್ಯೆ ಇದ್ದ ಕಾರಣಕ್ಕೋಸ್ಕರ ಅಲ್ಲಿ VVPAT ಕೌಂಟಿಂಗ್ ಆಗ್ತಾ ಇದೆ ಅಂತೇಳಿ. ಸೊ ಆ VVPAT ಕೌಂಟಿಂಗ್ ಆದ ಬಳಿಕ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಬಟ್ ಗೆದ್ದಿದ್ದಾರೆ. ಈಗಾಗಲೇ ಸಮರ್ಥ ಗೆದ್ದಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನವರು ಪಟಾಕಿ ಹೊಡೆಯಲಿಕ್ಕೆ ಸಿದ್ಧರಾಗಿದ್ದಾರೆ, ವಿಜಯೋತ್ಸವನ ಮಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಸೊ ಇದು ನಿರೀಕ್ಷೆ ಇತ್ತು. ಬಹಳ ಜನ ನನಗೂ ಕೇಳ್ತಾ ಇದ್ರು, ಅಕ್ಷಯ್ ಅಂಡ್ ಯೋಗೀಶ್ ಬ್ರೋ ಏನಾಗ್ಬೋದು ದಾವಣಗೆರೆ ಅಂತ. ನಾನು ಎಕ್ಸಿಟ್ ಪೋಲ್ ಮಾಡಿರಲಿಲ್ಲ ಅಂದ್ಬಿಟ್ರೆ ಬಹುತೇಕರಿಗೆ ಹೇಳಿದ್ದು ನಾನು ಮ್ಯಾಕ್ಸಿಮಮ್ 1 ರಿಂದ 5 ಸಾವಿರ ಓಟಲ್ಲಿ ಕಾಂಗ್ರೆಸ್ ಗೆಲ್ಬಹುದು ಅನ್ನೋ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಇವತ್ತು ನಿಜವಾಗಿದೆ. ರೀಸನ್ ಕೂಡ ಇದೆ. ಸೊ ಆ ರೀಸನ್ ಕೂಡ ನಾವು ವೀಕ್ಷಕರು ಇಡಬೇಕಾಗುತ್ತೆ. ಯಾಕಂದ್ರೆ ನಾವು ಕೇವಲ ಗೆದ್ರು ಅಂತಲ್ಲ, ಕಾಂಗ್ರೆಸ್ ಗೆಲುವಿಗೆ ಕಾರಣ ಏನು, ಬಿಜೆಪಿಯ ಸೋಲಿಗೆ ಕಾರಣ ಏನು ಕೂಡ ನಾವು ನೋಡ್ತಾ ಹೋಗೋಣ ಅನ್ಸುತ್ತೆ. ನೋಡ್ತಾ ಹೋಗೋಣ. ಪಾಯಿಂಟ್ಸ್ ಪ್ಲೇ ಮಾಡಿ. ವೀಕ್ಷಕರೇ, ಕಳೆದ ಮತದಾನಕ್ಕೂ ಮೊದಲು ಹೆಚ್ಚು ಕಡಿಮೆ 20 ದಿನ ದಾವಣಗೆರೆಯಲ್ಲಿ ವಾಸ್ತವ್ಯವನ್ನು ಇವರು ಇಲ್ಲಿಯೇ ಹಿರಿಯ ಪತ್ರಕರ್ತರು ಸಾಕಷ್ಟು ಎಷ್ಟೋ ಜನ ಇದು ಕಾಂಗ್ರೆಸ್ ಪರ ಅಥವಾ ಬಿಜೆಪಿ ವಿರುದ್ಧ ಯಾವುದೇ ವಿಜಯೋತ್ಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವ್ರು ರೈಟ್ ಇಸ್ಟ್ ಅನ್ನೋ ಲೆಕ್ಕಾಚಾರಗಳಿತ್ತು. ಇದು ಲೆಫ್ಟ್ ಇಸ್ಟ್ ರೈಟ್ ಇಸ್ಟ್ ಅಲ್ಲ, ಇದು ರೈಟ್ ವರ್ಸಸ್ ರಾಂಗ್ ನಡುವಿನ ಯುದ್ಧ. ಕಾಂಗ್ರೆಸ್ ಸಹಜವಾಗಿ ಗೆಲ್ಲುತ್ತೆ. ಎಲ್ಲರೂ ಅಂತಿದ್ರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೇಕು. ಹೌದು, ಟಿಕೆಟ್ ಕೊಟ್ಟಿದ್ರೆ ಈ ಫಲಿತಾಂಶ ಬರ್ತಾ ಇರಲಿಲ್ಲ. ಬಿಜೆಪಿ ಗೆಲ್ಬೇಕಂತಿದ್ರೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಬದಲು ಅಜಯ್ ಕುಮಾರ್ಗೆ ಟಿಕೆಟ್ ಕೊಟ್ಟಿದ್ರೆ ಫಲಿತಾಂಶ ಬದಲಾಗ್ತಿತ್ತೇನೋ. GB ವಿನಯ್ ಕುಮಾರ್ ಮತ್ತಷ್ಟು ಅಗ್ರೆಸಿವ್ ಆಗಿ ನುಗ್ಗಿ ಅವರಿಗೆ ಟಿಕೆಟ್ ಕೊಟ್ಟಿದ್ರೆ ಬದಲಾಗ್ತಿತ್ತೇನೋ. ಆದ್ರೆ ಚುನಾವಣೆಗೆ ನಿಲ್ಲೋದೆಷ್ಟು ಮುಖ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಚುನಾವಣೆಯನ್ನು ಗೆಲ್ಲೋದೆಷ್ಟು ಮುಖ್ಯ ಅನ್ನೋದು ಕೂಡ ಕೌಂಟ್ ಆಗುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಮಾಡಿದಂತ, ಯಾಕಂದ್ರೆ ಪ್ರೀ ಪೋಲ್ ಸರ್ವೆ ಆಗಿರ್ಬೋದು ಅಥವಾ ಎಕ್ಸಿಟ್ ಪೋಲ್ ಆಗಿರ್ಬೋದು, ಪ್ರತಿದಿನ ಯಶವಂತ್ ಅವ್ರ ಎಫರ್ಟ್ ನ ಮೆಚ್ಚಲೇಬೇಕು. ಪ್ರತಿದಿನ ಅಪ್ಡೇಟ್ ತಗೋತಾ ಇದ್ವಿ, ಕಾರ್ಯಕರ್ತರ ಜೊತೆ ಮಾತಾಡ್ತಿದ್ವಿ. ಕಾರ್ಯಕರ್ತರೇ ನಮ್ಗೆ ಇಲ್ಲಿ ವರದಿಗಾರರು. ಬಿಜೆಪಿ ಕಾರ್ಯಕರ್ತರ ಜೊತೆನೂ ಮಾತಾಡ್ತಿದ್ವಿ, ಕಾಂಗ್ರೆಸ್ ಕಾರ್ಯಕರ್ತರ ಜೊತೆನೂ ಮಾತಾಡ್ತಿದ್ವಿ. ಆಮೇಲೆ ನಾನು ಮತ್ತು ಅಕ್ಷಯ್ ಎಕ್ಸಿಟ್ ಪೋಲ್ ನಲ್ಲಿ ಹೇಳಿದ್ವಿ 3 ರಿಂದ 5 ಸಾವಿರ ಅನ್ನೋ ಲೆಕ್ಕಾಚಾರ ಇತ್ತು. ಹಲೋ ರಿಜ್ವಾನ್ ಅವರೇ, ಸೊ ಈಗ ನಮ್ಮ ಜೊತೆಗೆ ಸರ್ ನಿಮ್ಮನ್ನ ಲೈನಿಂಗ್ ತಗೋತಾ ಇದ್ವಿ. ಈಗ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಗೆದ್ದಿದೆ ಸರ್, ಏನ್ ಅನಿಸ್ತಾ ಇದೆ ಸರ್? ಫಸ್ಟ್ ರಿಯಾಕ್ಷನ್ ಏನ್ ಸರ್ ನಿಮ್ದು? ಬಹಳ ಸಂತೋಷ ಆಗ್ತದೆ ಅಕ್ಷಯ್ ಅವರೇ, ಯಾಕಂದ್ರೆ ಅಲ್ಲಿ ಸಂಘಟನೆ ಮಾಡಿ ನಮ್ಮ ಜನರ ಜೊತೆಗೆ ಅವ್ರಿಗೆ ವಿಶ್ವಾಸಕ್ಕೆ ತಗೊಂಡಿರ್ತಕ್ಕಂತ ಎಲ್ಲಾ ಪ್ರಯತ್ನಗಳು ನಮ್ಗೆ ಫಲ ಸಿಕ್ಕಿದೆಯಲ್ಲ, ಅದಕ್ಕೆ ಬಹಳ ಸಂತೋಷ ಆಗಿದೆ. ಬೆಳಿಗ್ಗೆ ಸ್ವಲ್ಪ ಆತಂಕದಲ್ಲಿ ಇದ್ರಿ ಅಂತ ಕೇಳ್ಪಟ್ಟೆ ನಾನು.
ಆತಂಕ ಏನಿಲ್ಲ. ನಮ್ಗೆ ಯಾವ ಮಟ್ಟಕ್ಕೆ ಅಲ್ಲಿ ವಾತಾವರಣ ಕೆಡ್ಸಿದ್ರು ಅಂತ ನಮ್ಗೂ ಗೊತ್ತಿತ್ತಲ್ಲ. ಸೊ ಅಷ್ಟು ಓಟು ಸ್ವಲ್ಪ ಡಿವೈಡ್ ಆಗಿದೆ, ನಾವು ನೋಡ್ತಾ ಇದೀವಲ್ಲ. ಆದ್ರೂ 70% ಅಲ್ಪಸಂಖ್ಯಾತ ಸಮುದಾಯದವರು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ, ಬೆಂಬಲವನ್ನು ಕೊಟ್ಟಿದ್ದಾರೆ. ಸೊ ರಿಜ್ವಾನ್ ಅವರು ಮುಂದೆ ಬಂದು ಅಬ್ಬರ ಮಾಡ್ಲಿಲ್ಲ, ಕಿರಿಚಲಿಲ್ಲ, ಹೇಳಿಕೆಗಳನ್ನು ಕೊಡ್ಲಿಲ್ಲ, ಸೈಲೆಂಟ್ ಆಗಿ ಏನು ಒಳಗೊಳಗೆ ಆಪರೇಷನ್ ಮಾಡಬೇಕಿತ್ತು. ನೀವು ಈ ಹಿಂದೆ ನಮ್ಮ ಕನ್ಕ್ಲೇವ್ ನಲ್ಲಿ ಕೂಡ ಹೇಳಿದ್ರಿ, ಪಕ್ಷ ನನಗೇನ್ ಜವಾಬ್ದಾರಿ ಕೊಟ್ಟಿದೆ ಅದನ್ನ ನಾನು ಮಾಡಿದ್ದೀನಿ, ನನಗೆ ತೃಪ್ತಿ ಇದೆ ಅಂತೇಳಿ. ಸೊ ಆ ನಿಮ್ಮ ಎಲ್ಲಾ ಪ್ರಯತ್ನಗಳಿಗೆ ಈ ಕ್ಷೇತ್ರದ ಮತದಾರರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತೇಳಿ ಹೇಳ್ಬೋದು. ನಮ್ಗೆ ದಾವಣಗೆರೆ ಕ್ಷೇತ್ರದ ಜನ ಈ ಮಟ್ಟಕ್ಕೆ ಆಶೀರ್ವಾದ ಮಾಡಿರೋದು ನಮ್ಗೂ ಕೂಡ ಬಹಳ ಒಂದು ರೀತಿಯ ಮನೆ ಮಕ್ಕಳ ತರ ನೋಡ್ಕೊಂಡು ಸಹಾಯ ಮಾಡಿರೋದು. ಮತ್ತೆ ಈ ಫಲಿತಾಂಶ ನಮ್ಮ ರಾಜಕೀಯ ಜೀವನದಲ್ಲೂ ಕೂಡ ಒಂದು ರೀತಿಯ ಗಿಫ್ಟ್ ದಾವಣಗೆರೆ ಅವರು ನಮ್ಗೆಲ್ಲ ಕೊಟ್ಟಿರೋದು. ವಿಶೇಷವಾಗಿ ನನ್ಗೂ ಸಲೀಂ ಅಹಮದ್ ಅವ್ರಿಗೂ ಒಂದು ಜವಾಬ್ದಾರಿಯನ್ನು ಪಾರ್ಟಿ ಕೊಟ್ಟಿದ್ದಾಗ ಅಲ್ಲಿ ಹೋಗಿದ್ ಸಂದರ್ಭನೇ ಬೇರೆ ಇತ್ತು, ಪರಿಸ್ಥಿತಿನೇ ಬೇರೆ ಇತ್ತು. ಇವತ್ತು ನಾವು ಅದು ಊಹಿಸಿದ್ರು ಕೂಡ ಹೇಳೋದಿಕ್ ಆಗೋದಿಲ್ಲ. ಆ ಮಟ್ಟಕ್ಕೆ ಒಂದು ಪ್ರಪಗಂಡ ಮಾಡಿ ನಮ್ಮ ಸಮುದಾಯವನ್ನೇ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಎತ್ಕಟ್ಟುವ ಒಂದು ದೊಡ್ಡ ಹುನ್ನರ ಪ್ರಯತ್ನ ನಡೆಸಿದ್ರು. ಅತ್ಯಂತ ವಿಷಮ ಪರಿಸ್ಥಿತಿಯಲ್ಲಿ ನೀವು ಎಲ್ಲವನ್ನ ನಿಭಾಯಿಸುವಲ್ಲಿ ಯಶಸ್ವಿಯಾದ ಹೈಕಮಾಂಡ್ಗೆ ನಿಮ್ಮ ಈ ಕಾರ್ಯತಂತ್ರದ ಫಲ ಕಾಣಿಸ್ಬೋದಾ ಸರ್? ನೆಕ್ಸ್ಟ್ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಇದೆ, ಅದು ಗೊತ್ತಿಲ್ಲ ನೋಡಿ. ಆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡುವ ಮಾನದಂಡಗಳೇ ಬೇರೆ ಇರ್ತವೆ. ಅಲ್ಲೂ ಕೂಡ ನಾವು ಪಕ್ಷದ ಒಂದು ಕಾರ್ಯಕರ್ತನಾಗಿ 25 ವರ್ಷ ಪಕ್ಷದ ಕೆಲಸ ಮಾಡಿಕೊಂಡು ಹಂತವಾಗಿ ಬೆಳೆದು ಈಗ ಬಂದಿದ್ದೀವಿ. ಸೊ ಈ ಚುನಾವಣೆಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಆದ್ರೂ ಕೂಡ ಪಾರ್ಟಿ ನಮ್ಮೆಲ್ಲರ ಒಂದು ಭುಜದ ಮೇಲೆ ಜವಾಬ್ದಾರಿ ಆಗ್ಬಹುದಪ್ಪ, ಇವ್ರ ಮೇಲೆ ನಂಬಬಹುದು ಅಂತ ಒಂದು ವಿಶ್ವಾಸ ಇಟ್ಕೋಬಹುದು ಅಂತ ಅವ್ರಿಗೂ ಅನ್ಸ್ತಾ ಇದೆ. ಸರ್ ನಮಸ್ತೆ, ನಾನು ಯೋಗೇಶ್ ಮಾತಾಡ್ತಾ ಇದ್ದೀನಿ ಕನೆಕ್ಟ್ ಕರ್ನಾಟಕದಿಂದ. ಸರ್ ತುಂಬಾ ಚೆನ್ನಾಗಿ ನೆನಪಿದೆ, ಅವತ್ತು ಸಾದಿಕ್ ಪೈಲ್ವಾನ್ ಅವ್ರ ಮನೆ ಮುಂದೆ ನಿಂತಿದ್ರಿ, ಆಯ್ತಾ? ಅಂದ್ರೆ ಅವ್ರನ್ನ ಹೇಗಾದ್ರೂ ಮಾಡಿ ಹಿಂದೆ ತೆಗೆಸ್ಕೋಬೇಕು ಅಂತ. ಯಾಕಂದ್ರೆ ನಿಮ್ಗೆ ಪಕ್ಷ ಕೊಟ್ಟಿದ್ದ ಜವಾಬ್ದಾರಿನ ಪಕ್ಷನ ತಾಯಿ ರೀತಿ ನೋಡ್ಕೊ ಬಂದಿರೋರು ನೀವು, ಈಗ್ಲೂ ಹಾಗೆ ನೋಡ್ತಾ ಇದ್ದೀರಾ. ಅವತ್ತಿನ ಆ ಕ್ಷಣಕ್ಕೂ ಆ ಸನ್ನಿವೇಶಕ್ಕೂ ಈ ವಿಜಯೋತ್ಸವಕ್ಕೂ ರಿಜ್ವಾನ್ ಅರ್ಷದ್ ಈಗ ರಾಜ್ಯ ನಾಯಕ ಅಲ್ಲ, ಕಾಂಗ್ರೆಸ್ಗೆ ರಾಷ್ಟ್ರೀಯ ಮಟ್ಟದ ನಾಯಕರಾಗಿ ಬೆಳೆದಿದ್ದಾರೆ ಅಂತ ನಿಮ್ಮ ಅಭಿಮಾನಿಗಳು ಹೇಳ್ತಿದ್ದಾರೆ. ಏನನ್ಸುತ್ತೆ? ಖುಷಿ ತರುತ್ತೆ. ಯಾಕಂದ್ರೆ ನಮ್ಮ ಸಮುದಾಯದಲ್ಲೂ ಕೂಡ ನಮಗೂ ಆ ಗೌರವ ಕೊಟ್ಟು, ಪ್ರೀತಿ ವಿಶ್ವಾಸ ಕೊಟ್ಟು, ನಾವು ಹೇಳಿದ ಮಾತಿಗೆ ನಂಬಿ, ಎಷ್ಟೇ ನೋವು ಇದ್ರೂ ಸಹ ನಮ್ಮ ಮಾತನ್ನು ಗಂಭೀರವಾಗಿ ತಗೊಂಡು, ಇಲ್ಲ ಕೋಮುವಾದಿ ಪಕ್ಷ ಗೆಲ್ಬಾರ್ದು, ಕಾಂಗ್ರೆಸ್ ಗೆಲ್ಬೇಕು ಅಂತ ನಾವು ಅಪೀಲ್ ಮಾಡ್ಕೊಂಡಾಗ ನಮ್ಮ ಮಾತಿಗೆ ಬೆಲೆ ಕೊಟ್ರು. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಮೇಲೆ ವಿಶ್ವಾಸ ಇಟ್ಕೊಂಡು ವೋಟ್ ಹಾಕಿದ್ದಾರೆ. ಸೊ ನಿಶ್ಚಿತವಾಗ್ಲೂ ಬಹಳ ನಮ್ಮ ಎಲ್ಲಾ ಮತದಾರರಿಗೆ ಧನ್ಯವಾದಗಳು ಹೇಳ್ಬೇಕು. ವಿಶೇಷವಾಗಿ ಯಾವ ಸಮುದಾಯದಲ್ಲಿ ಜಾಸ್ತಿ ಗೊಂದಲವನ್ನು ಮೂಡಿಸಕ್ಕೆ ಪ್ರಯತ್ನ ಮಾಡಿದ್ರು ನಮ್ಮ ಸಮುದಾಯ, ಅವ್ರಿಗೂ ಕೂಡ ವಿಶೇಷವಾದಂತ ಧನ್ಯವಾದಗಳನ್ನು ನಾವು ಹೇಳ್ಬೇಕಾಗುತ್ತೆ. ಸರ್ ಈಗ 2028 ಟೆನ್ಷನ್ ಕ್ಲಿಯರ್ ಆಯ್ತಾ ಸರ್? ಅಲ್ಲಿಗೆ 2028 ಟೆನ್ಷನ್ ರಿಸಲ್ಟ್ ಏನಾದ್ರು? ಈಗ 2 ಕ್ಷೇತ್ರದಲ್ಲಿ ಭರ್ಜರಿ ಜಯ ನಾವು ಬಾರಿಸಿದ್ದೇವೆ. ನಮ್ಮ ಸರ್ಕಾರದ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡು ಜನ ವೋಟ್ ಹಾಕಿದ್ದಾರೆ. ಸೊ ನಿಶ್ಚಿತವಾಗ್ಲೂ 2028 ನಾವು ಗೆಲ್ತೇವೆ, ಮತ್ತೆ ಸರ್ಕಾರ ರಚನೆ ಮಾಡ್ತೇವೆ ಅಂತ ವಿಶ್ವಾಸ ನನ್ಗಿದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ. ವೀಕ್ಷಕರೇ, ನಿಜಕ್ಕೂ ಕೂಡ ಗಜಪ್ರಸವ ಅಂತಾರಲ್ಲ, ಆ ರೀತಿಯ ಫಲಿತಾಂಶ ಇದು. ಅಲ್ಲ,